ದೆಹಲಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಗಡಿ ರಾಜ್ಯಗಳಿಗೆ ಹೆಚ್ಚುವರಿ ಸಿಬ್ಬಂದಿಯ ನಿಯೋಜನೆ ಮಾಡಲಾಗ್ತಾ ಇದೆ. ಸಿಆರ್ಪಿಎಫ್, ಬಿಎಸ್ಎಫ್, ಐಟಿಬಿಐ ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ಮತ್ತಷ್ಟು ಅರೆಸೇನಾ ಪಡೆ ನಿಯೋಜನೆಯಾಗಿದೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ಗಳನ್ನ ಹೇಳ್ತಾ ಇದ್ವಿ. ಈ ಮೆಟ್ರೋ ಸ್ಟೇಷನ್ಗಳು, ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟೇಷನ್ಗಳು, ಏರ್ಪೋರ್ಟ್ ಇಲ್ಲೆಲ್ಲವೂ ಕೂಡ ಅಲರ್ಟ್ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಇದ್ದಾರೆ. ಹರೀಶ್, ನಿನ್ನೆ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ ಅನ್ನ ಗಮನಿಸ್ತಾ ಇದ್ವಿ. ಎಲ್ಲೆಲ್ಲಿ ಜನಸಂಚಾರ ಹೆಚ್ಚಾಗಿರುತ್ತೆ, ಜನದಟ್ಟಣೆ ಇರುತ್ತೆ, ಅಲ್ಲೆಲ್ಲವೂ ಕೂಡ ಹೈ ಅಲರ್ಟ್ ಇದೆ ಅನ್ನೋದಾಗಿದೆ. ಈಗ ದೆಹಲಿಗೆ ಸಂಬಂಧಪಟ್ಟಂತೆ ಏನೇನು ಗೊತ್ತಾಗ್ತಾ ಇದೆ ಹರೀಶ್? ಹೌದು ಚೈತ್ರ, ಬಹುಮುಖ್ಯವಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಈ ಒಂದು ಸಂದರ್ಭದಲ್ಲಿ, ಯುದ್ಧದ ಉದ್ವಿಗ್ನತೆಯ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಪ್ರಮುಖವಾದಂತಹ ಸ್ಥಾವರಗಳಾಗಿರ್ಬೋದು, ಪ್ರಮುಖ ಕಟ್ಟಡಗಳಾಗಿರ್ಬೋದು, ಮುಖ್ಯವಾಗಿ ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ಇವು ಮತ್ತೆ ಮೆಟ್ರೋ, ವಿಮಾನ ನಿಲ್ದಾಣ, ಹೀಗೆ ಎಲ್ಲ ಕಡೆ ಭದ್ರತೆಯನ್ನು ಕೊಡಲಾಗ್ತದೆ. ಮತ್ತೆ ಗಡಿ ರಾಜ್ಯಗಳಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗ್ತಿರುವಂತಹದ್ದು. ಮತ್ತೆ ಹೆಚ್ಚಿನ ಕಂಪನಿಗಳನ್ನು ಕೂಡ ಅಂದ್ರೆ ಸಿಆರ್ಪಿಎಫ್, ಬಿಎಸ್ಎಫ್ ಮತ್ತೆ ಐಟಿಬಿಪಿ, ಎಸ್ಎಸ್ಬಿ ಈ ತುಕಡಿಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗಡಿ ಭಾಗಕ್ಕೆ ಕಳಿಸಲಾಗ್ತಿರುವಂಥದ್ದು. ಯಾಕೆಂದ್ರೆ ಅಲ್ಲಿನ ಜನರನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಶಿಫ್ಟ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಒಂದಷ್ಟು ಕಟ್ಟಡಗಳು, ಸ್ಥಾವರಗಳಿಗೆ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕಲ್ಪಿಸ್ಕೋಬೇಕಾಗುತ್ತೆ. ಹೀಗಾಗಿ ಹೆಚ್ಚಿನ ತುಕಡಿಗಳನ್ನ ಈಗ ಗಡಿ ಭಾಗದ ರಾಜ್ಯಗಳಿಗೆ ಈಗ ಕಳಿಸಲಾಗ್ತಿದೆ. ಮತ್ತೆ ದೆಹಲಿಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೊಳ್ಳಲಾಗ್ತಿದೆ. ದೆಹಲಿಗೂ ಕೂಡ ಹೆಚ್ಚಿನ ಕಂಪನಿಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಮತ್ತೆ ಒಂದು ಸೂಕ್ಷ್ಮ ಪ್ರದೇಶಗಳೇನಿದೆ ದೆಹಲಿಯಲ್ಲಿ, ಸೇನಾ ನೆಲೆಗಳಾಗಿರ್ಬೋದು, ಜೊತೆಗೆ ಏರ್ಪೋರ್ಟ್ಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ಸಂಸತ್ ಭವನ ಆಗಿರ್ಬೋದು, ಹೀಗೆ ಎಲ್ಲಾ ಕಡೆಯೂ ಕೂಡ ಹೆಚ್ಚಿನ ಭದ್ರತೆಯನ್ನ ಈಗ ದೆಹಲಿಯಲ್ಲಿ ಕೂಡ ನಿಯೋಜನೆ ಮಾಡಲಾಗಿದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಹರೀಶ್ ಹೇಳ್ತಾ ಇದ್ರು ಎಲ್ಲೆಲ್ಲಿ ಜನಸಂಚಾರ ಇರುತ್ತೆ, ಹಾಗೆ ಜನ ಸೇರುವಂತ ಪ್ರದೇಶಗಳು, ಹೆಚ್ಚಾಗಿ ಓಡಾಟಗಳಿರುವಂತಲ್ಲಿ ಅತಿ ಹೆಚ್ಚು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ, ಬೇಕಿರುವಂತಹ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅನ್ನೋದಾಗಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ ಇದೆ. ಕೆಲ ಕ್ಷಣಗಳಲ್ಲೇ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಆರಂಭ ಆಗುತ್ತೆ 5:30ಕ್ಕೆ ಅನ್ನೋದಾಗಿ ಹೇಳಿದ್ರು. ಇನ್ನೇನು ಕೆಲ ಕ್ಷಣಗಳಲ್ಲಿ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸುತ್ತೆ. ಇಲ್ಲಿ ಬಹುಶಃ ಏನೇನು ಚರ್ಚೆಗಳಾಗಬಹುದು ಅನ್ನೋದಾಗಿ ಈಗ ಆಗಿರುವಂತದ್ದು. ಈಗಾಗಲೇ ಇನ್ಫ್ಯಾಕ್ಟ್ ಆಗಲೇ ಗಿರೀಶ್ ಅವರು ಹೇಳ್ತಿದ್ದಂಗೆ ಡ್ರೋನ್ ಅಟ್ಯಾಕ್ ಏನಾಗಿದೆ, ಡ್ರೋನ್ ಅಟ್ಯಾಕ್ ಭಾರತ ಓನ್ ಮಾಡಿಲ್ಲ ಇದುವರೆಗೂ ಕೂಡ. ನಮ್ಮ ಸೇನೆ ಆಗಲಿ, ಭಾರತ ಸರ್ಕಾರವಾಗಲಿ ಇದುವರೆಗೂ ಕೂಡ ಓನ್ ಮಾಡಿಲ್ಲ. ಏಜೆನ್ಸಿಗಳು ಹೇಳ್ತಾ ಇವೆ, ಅನೇಕ ಏಜೆನ್ಸಿಗಳು ಹೇಳ್ತಾ ಇವೆ. ಅಧಿಕೃತವಾಗಿ ಸರ್ಕಾರದಿಂದ ಈ ಬಗ್ಗೆ ಬ್ರೀಫಿಂಗ್ ಬರುವಂಥ ನಿರೀಕ್ಷೆ ಇದೆ ಈಗಾಗಲೇ. ಅದರ ಜೊತೆಗೆ ಇಷ್ಟು ದಿನ ಏನಾಗ್ತಾ ಇತ್ತು, ನಮಗೆ ಒಂದು ಕಾರಣ ಆಯಿತು, ನಾವು ಟೆರರ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡಿದ್ವಿ. ಈಗ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದು ಡಿಪ್ಲೊಮೆಸಿ ಕೂಡ ಇನ್ವಾಲ್ವ್ ಆಗುತ್ತೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು UN ತೊಗೊಂಡೋಗ್ತೀವೋ ಅಥವಾ ಅದನ್ನು ಯಾವ ರೀತಿ ಇಂಟರ್ನ್ಯಾಷನಲ್ ಫೋರಮ್ಗಳಲ್ಲಿ ನಾವು ಹೇಗೆ ಡಿಸ್ಪ್ಲೇ ಮಾಡ್ತೀವಿ ಅದು ಕೂಡ ನಮ್ಮ ಮುಂದೆ ಇರುತ್ತೆ. ಈಗ ನಮ್ಮ ಮೇಲೆ ಆ್ಯಕ್ಟ್ ಆಫ್ ವಾರ್ ಆಗಿದೆ ಅಂತ ನಾವು ಅಧಿಕೃತವಾಗಿ ಕ್ಲೈಮ್ ಕೂಡ ಮಾಡಬೇಕಾಗತ್ತೆ. ಸೊ ನೇರವಾಗಿ ಹಳೆ ಪದ್ಧತಿ, ಕನ್ವೆನ್ಷನಲ್ ಪದ್ಧತಿ, ನಾವು ವಾರ್ ಘೋಷಣೆ ಮಾಡಿ ಹೋಗೋದು. ಈಗ ವಾರ್ ಘೋಷಣೆ ಮಾಡುವಂಥ ಯಾವುದೇ ಪದ್ಧತಿಗಳೇನಿಲ್ಲ, ಅಟ್ಯಾಕ್ ಮಾಡೋದು ನೇರವಾಗಿ. ಆದರೆ ಇದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ.